ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಕುಡಿಯೋ ನೀರಿಗೆ ಪರದಾಟ. ದುಡ್ಡು ಕೊಟ್ಟು ವಾಟರ್ ಬಾಟಲ್ ಖರೀದಿ ಮಾಡುವಂತಹ ಪರಿಸ್ಥಿತಿ. ನಿತ್ಯ ನೂರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಬಡ ರೋಗಿಗಳು. ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಬಡ ರೋಗಿಗಳು. ಆಸ್ಪತ್ರೆ ಹೊರಗಡೆ ದುಡ್ಡು ಕೊಟ್ಟು ವಾಟರ್ ಬಾಟಲ್ ಖರೀದಿ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿನ ನೀರಿನ ವ್ಯವಸ್ಥೆ ಇಲ್ಲದೇನೆ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಡೋಂಟ್ ಕೇರ್ ಅನ್ನುವಂತಹ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧ ಈಗ ಬಡ ರೋಗಿಗಳು ಕಿಡಿಕಾಡ್ತಾ ಇದ್ದಾರೆ. ಕುಡಿಯುವ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಆಸ್ಪತ್ರೆಯಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆಯ ದುಸ್ಥಿತಿ ಇದು. ಯಾವ ರೀತಿ ಅಂತಂದ್ರೆ ದುಡ್ಡು ಕೊಟ್ಟು ವಾಟರ್ ಬಾಟಲ್ ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ. ಇನ್ನು ಚೆನ್ನಾಗಿ ನೀರು ಕುಡಿಯಿರಿ, ಆರೋಗ್ಯ ನೋಡ್ಕೊಳ್ಳಿ ಅಂತ ರೋಗಿಗಳಿಗೆ ವೈದ್ಯರು ಹೇಳ್ತಾ ಇರ್ತಾರೆ. ಚೆನ್ನಾಗಿ ನೀರು ಕುಡಿಬೇಕು ಅಂತಂದ್ರೆ ನೂರಾರು ರೂಪಾಯಿ ಖರ್ಚು ಮಾಡಬೇಕು, ಅದು ನೀರಿಗೋಸ್ಕರ. ಕಾರಣ ಏನಂತಂದ್ರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಕುಡಿಯುವ ನೀರಿಗೆ ವ್ಯವಸ್ಥೆ ಇಲ್ಲ. ಆಸ್ಪತ್ರೆಯ ಹೊರಗಡೆ ದುಡ್ಡು ಕೊಟ್ಟು ಪುಟ್ಟ ಪುಟ್ಟ ಮಕ್ಕಳು ಕೂಡ ಬಾಟಲ್ ಎತ್ಕೊಂಡು ಬರ್ತಿರುವಂಥ ದೃಶ್ಯ ನೋಡ್ತಾ ಇದ್ದೀವಿ. ಕುಡಿಯುವ ನೀರಿಗಾಗಿ ರೋಗಿಗಳು ಸುಮಾರು ದೂರ ನಡ್ಕೊಂಡು ಹೋಗಿ ಅಲ್ಲಿ ಅಂಗಡಿಗಳಿಂದ ವಾಟರ್ ಬಾಟಲನ್ನು ಖರೀದಿ ಮಾಡಿ ತಂದು ಪೇಷಂಟ್ಗಳು ನೀರು ಕುಡಿಬೇಕಾದಂತಹ ಪರಿಸ್ಥಿತಿ. ಆಸ್ಪತ್ರೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಇರೋದಕ್ಕೆ ಈಗ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಸ್ಥಳೀಯರು ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ನೀರಿಂದು ಸಮಸ್ಯೆ ಐತ್ರಿ. ಆಮೇಲೆ ಈ ಬಾಣ್ತಿ ಹೆಣ್ಮಕ್ಳಿಗೆ ನೀರಿಂದು ಕಷ್ಟ, ಸ್ನಾನ ಮಾಡಿಸೋದು ಕಷ್ಟ, ಬಟ್ಟೆ ತೊಳೆದು ಕಷ್ಟ. 80 ರೂಪಾಯಿ ಈಗ ಒಂದೇ ಗಳಿಗೆಗೆ 80 ರೂಪಾಯಿ ಕೊಟ್ಟು ಬಂದಿದ್ದೀನಿ. ನಿನ್ನೆ ಮತ್ತೆ ಸ್ನಾನಕ್ಕಂತಂದ್ರೆ 30. ಪ್ರತಿ ಸಲ ಊಟಕ್ಕಾದ್ರೆ ಸಾಕಾಗಿರ್ತೈತಿ. ಇವು ಬೇರೆ ನೀರಿಗೆಲ್ಲ ಇಷ್ಟಕ್ಕೊಂದು ಖರ್ಚು ಅಂದ್ರೆ ಎಲ್ಲಿಗೆ ಹಾಕತ್ತಂದ್ರೆ ಆದ್ರೆ ಸರಿ ಇರ್ಬೋದು. 4-5 ದಿನ ಇದ್ರೆ ಎಷ್ಟಂತ ನೀರಿಗೆ ಕಷ್ಟ ಆಕೈತಿ ಹೇಳ್ರಿ. ಎಷ್ಟು ರೊಕ್ಕ ಕೊಡ್ಬೇಕು? ತರೋದೇ ಅಷ್ಟು ತಂದಿರ್ತೀವಿ. ಗೌರ್ಮೆಂಟ್ ಆಸ್ಪತ್ರೆ ಅಂತ ಬಂದಿರ್ತೀವಿ. ಎಷ್ಟು ಕಷ್ಟ ಆಕೈತಿ ಹೇಳ್ರಿ. ಅಲ್ಲಿ ಬರ್ಲದಕ್ಕೆ ಇಲ್ಲಿ ಹೋಟ್ಲದ ಅದಕ್ಕೆ ತೊಗೊಂಡು ಹೋಗಕತ್ತೀವಿ. ಯಾವಾಗೋ ಒಂದು ಗಳಿಗೆ ಸಿಕ್ಕಿರ್ತೈತಿ, ಇನ್ನೊಂದು ಸಟ ಹೋದಾಗ ಇರೋದೇ ಇಲ್ಲ. ನೀವು ಪೇಷಂಟ್ಗಳಿಗೆ ಸ್ವಲ್ಪ ಬೆಳಗ್ಗೆ ಬಿಸಿನೀರು ವ್ಯವಸ್ಥೆ ಇಲ್ಲ, ಕುಡಿಯೋ ನೀರು ವ್ಯವಸ್ಥೆನೂ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಹೊರಗಡೆಯಿಂದ ತೊಗೊಂಬರ್ತೀವಿ ಸರ್. 5-5 ರೂಪಾಯಿ ಕೊಟ್ಟು ಒಂದು ಬಾಟ್ಲಿ. ಮತ್ತು ಈ ಬಾಟ್ಲಿನೆಲ್ಲ 30 ರೂಪಾಯಿ ಕೊಟ್ಟು 1 ಲೀಟ್ರ್ ತೊಗೋಬೇಕು ರೀ. 2 ಲೀಟ್ರ್ ಬಾಟ್ಲಿ ತೊಗೊಂಬರ್ಬೇಕು ಸರ್. ಅದಕ್ಕೆ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡೋದು ಒಳ್ಳೇದಾಗ್ತೈತೆ ರೀ ಜನಗಳಿಗೆ. ಪಾಪ ಈಗ ಪೇಷಂಟ್ಗೂ ಇಲ್ಲ, ಯಾರಿಗಿಲ್ಲ ಸರ್. ಪೇಷಂಟ್ಗಳಿಗೆಲ್ಲ, ಇರೋರಿಗೆ ಇಲ್ಲ ಸರ್. ನಾವು 5-5 ರೂಪಾಯಿ ಕೊಟ್ಟು ಪೇಷಂಟ್ಗಳಿಗೆ ಬೆಳಗ್ಗೆ ಮುಖ ವಾಶ್ ಮಾಡೋಕ್ಕೆ ತೊಗೊಂಡೋಗಿ ಕೊಡ್ಬೇಕು. ನಿಮಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಎಲ್ಲಾ ಕಡೆ ನೀರಿಗೋಸ್ಕರ ಹಾಹಾಕಾರ ಇರುವಂತಹ ವಿಚಾರ ಗೊತ್ತಿರೋದೆ. ಆದ್ರೆ ಇಲ್ಲಿ ಆಸ್ಪತ್ರೆ ಅತ್ಯಂತ ಮೂಲಭೂತವಾಗಿ ಅಲ್ಲಿ ನೀರು ಇರಲೇಬೇಕಾಗಿದೆ ಪೇಷಂಟ್ಗಳಿಗೆ. ಅವರೇ ನಡ್ಕೊಂಡು ಹೋಗಿ ತರೋದು ಅಥವಾ ಅವರ ಸಂಬಂಧಿಕರು ನೀರಿಗಾಗಿ ಅಲೆದಾಡೋದು ನಿಜಕ್ಕೂ ಕೂಡ ಅತ್ಯಂತ ಶೋಚನೀಯ ಅನ್ಸುತ್ತೆ. ಇದ್ರ ಬಗ್ಗೆ ಅಲ್ಲಿನ ಸಿಬ್ಬಂದಿ ಏನು ಹೇಳ್ತಾರೆ, ವೈದ್ಯರು ಏನು ಹೇಳ್ತಾರೆ? ಸುಕನ್ಯಾ, ಈ ಕೊಪ್ಪಳ ಜಿಲ್ಲಾಸ್ಪತ್ರೆ ಕೊಪ್ಪಳ ನಗರದಲ್ಲಿರ್ತಕ್ಕಂಥ ದೊಡ್ಡ ಆಸ್ಪತ್ರೆ. ಈ ಭಾಗಕ್ಕೆ ಈ ಆಸ್ಪತ್ರೆಗೆ ಪ್ರತಿನಿತ್ಯ ಸಾವಿರಾರು ರೋಗಿಗಳು ಬೇರೆ ಬೇರೆ ಗ್ರಾಮೀಣ ಭಾಗಗಳಿಂದ ಬರ್ತಾರೆ. ಆದ್ರೆ ಬಂದವರಿದೀಗ ಕುಡಿಯುವ ನೀರಿಗಾಗಿಯೇ ಪರದಾಡಬೇಕನ್ನೋ ಸ್ಥಿತಿ ನಿರ್ಮಾಣವಾಗಿರತಕ್ಕಂದ್ರೆ ಬಡ ಜನರು ಸರ್ಕಾರಿ ಆಸ್ಪತ್ರೆಗೆ ಬರೋದು ಉದ್ದೇಶ ಅಂತಂದ್ರೆ ಹಣ ಉಳಿದ ಅನ್ನೋಂಥದ್ದು ಉದ್ದೇಶ. ಆದ್ರೆ ಉಚಿತವಾಗಿ ಚಿಕಿತ್ಸೆ ಸಿಕ್ಕರೂ ಕೂಡ ಕುಡಿಯುವ ನೀರಿಗಾಗಿ ಇಲ್ಲಿನ ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಕರು ಇದೀಗ ನೂರಾರು ರೂಪಾಯಿ ಖರ್ಚನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಎಲ್ಲೂ ಕೂಡ ಕುಡಿಯುವ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಹೊರಗಡೆ ಬಂದು ಅವರು ದುಡ್ಡು ಕೊಟ್ಟು ವಾಟರ್ ಬಾಟಲ್ಗಳನ್ನ ಖರೀದಿಸಿಕೊಂಡು ಹೋಗ್ತಾ ಇರುವಂತದ್ದು. ಇನ್ನು ಈ ಜಿಲ್ಲಾಸ್ಪತ್ರೆಯಲ್ಲಿ ಕುಡಿಯುವ ನೀರಿಗಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಖರ್ಚು ಮಾಡಲಾಗಿದೆ. ಅಲ್ಲಲ್ಲಿ ಈ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತೆಗೆಯಲಾಗಿದೆ. ಪ್ಯೂರಿಫೈ ಘಟಕಗಳನ್ನು ಕೂಡ ಅನೇಕ ಕಡೆ ತೆಗೆಯಲಾಗಿದೆ. ಆದ್ರೆ ಸಮರ್ಪಕವಾಗಿ ನೀರನ್ನ ಪೂರೈಕೆ ಮಾಡದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದು ಕೇವಲ 1 ಅಥವಾ 2 ದಿನದಲ್ಲ, ಕಳೆದ 7-8 ದಿನಗಳಿಂದ ಕೂಡ ಈ ನೀರಿಗಾಗಿ ಸಮಸ್ಯೆ ಇರುವಂತದ್ದು. ಈ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿ ಮತ್ತು ವೈದ್ಯರಿಗೆ ಕೇಳಿದ್ರೆ ನಾವು ಯಾರು ಕೂಡ ಸರಿಯಾಗಿ ಸ್ಪಂದಿಸಲ್ಲ. ಜೊತೆಗೆ ಅಂತಂದ್ರೆ ಕಿಮ್ಸ್ನ ನಿರ್ದೇಶಕರಿಗೆ ಬಗ್ಗೆ ಕೇಳಿದ್ರೆ ಸಮಸ್ಯೆ ಇಲ್ಲ ಅನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ಜಿಲ್ಲಾಸ್ಪತ್ರೆಯ ಯಾವ ಒಂದು ಕೊಠಡಿಯಲ್ಲೂ ಕೂಡ ಅಂದ್ರೆ ಯಾವುದೇ ಒಂದು ಫ್ಲೋರ್ ನಲ್ಲಿ ಕೂಡ ಕುಡಿಯುವ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಅನೇಕ ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಗಳು ಇದೀಗ ಕುಡಿಯುವ ನೀರಿಗಾಗಿ ನೂರಾರು ರೂಪಾಯಿ ಹಣವನ್ನ ಖರ್ಚು ಮಾಡಬೇಕನ್ನೋ ದುಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಅದರಲ್ಲೂ ಕೂಡ ಕೊಪ್ಪಳದಲ್ಲಿ ಇದು ಬಿರು ಬೇಸಿಗೆಯ ನಾಡು. ಇಲ್ಲಿ ಬಿಸಿಲು ಕೂಡ ಹೆಚ್ಚಾಗಿರೋದ್ರಿಂದ ಕುಡಿಯುವ ನೀರು ಹೆಚ್ಚು ಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ರೋಗಿಗಳು ಮತ್ತು ಸಂಬಂಧಿಕರಿಗೆ ಆಸ್ಪತ್ರೆಯಲ್ಲೇ ಕುಡಿಯುವ ನೀರು ಸಿಕ್ಕರೆ ಬಹಳಷ್ಟು ಅನುಕೂಲ ಆಗ್ತದೆ. ಆದ್ರೆ ವ್ಯವಸ್ಥೆಯನ್ನು ಮಾಡದ ಹಿನ್ನೆಲೆಯಲ್ಲಿ ಇದೀಗ ರೋಗಿಗಳು ಮತ್ತು ಸಂಬಂಧಿಗಳು ಅನಿವಾರ್ಯವಾಗಿ ಹೊರಗಡೆ ದುಡ್ಡು ಕೊಟ್ಟು ಕುಡಿಯುವ ನೀರನ್ನ ಖರೀದಿ ಮಾಡ್ಕೊಂಡು ಬಂದು ಕುಡಿಯುವಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸುಕನ್ಯಾ, ಧನ್ಯವಾದ ಸಂಜಯ್. ಇದು ಕುಡಿಯುವ ನೀರಿಗೆ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡಿ ಹೊರಗಡೆಯಿಂದ ನೀರನ್ನು ತಂದು ಕುಡಿಬೇಕಾದಂತಹ ದುಸ್ಥಿತಿ ಎದುರಾಗಿರೋದು. ಅಂದರೆ ಒಂದು ಕಡೆಯಲ್ಲಿ ಗಮನಿಸಬೇಕಾಗಿದ್ದು ನೀರಿನ ಅಭಾವ ಯಾವ ಮಟ್ಟಿಗೆ ಇದೆ ಅಂತ, ಇನ್ನೊಂದು ಕಡೆ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯತನವೂ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ.